ಫ್ರೆಂಡ್ಸ್, ಈ ಪ್ರಪಂಚದಲ್ಲೇ ಬದ್ಧ ವೈರುತ್ವವನ್ನು ಹೊಂದಿರುವ ದೇಶಗಳು ಯಾವುವು ಅಂದ್ರೆ ಮೊಟ್ಟ ಮೊದಲಾಗಿ ಎಲ್ಲರ ಬಾಯಲ್ಲಿ ಬರೋದೇ ಇಂಡಿಯಾ, ಪಾಕಿಸ್ತಾನ್. ಇಂಡಿಯಾ, ಪಾಕಿಸ್ತಾನ್ ಸ್ವತಂತ್ರ ಬಂದ ಬೇರೆ ಬೇರೆಯಾಗಿ ವಿಂಗಡಣೆ ಆದ ಮೇಲೆ ಎರಡೂ ದೇಶಗಳು ಕಾಶ್ಮೀರಕ್ಕಾಗಿ ಯುದ್ಧಗಳನ್ನ ಸಾರ್ತಾ ಬರ್ತಾನೆ ಇವೆ. ಆದ್ರೆ 1971ರಲ್ಲಿ ಬಂದ ಇಂಡಿಯಾ ಪಾಕಿಸ್ತಾನ್ ವಾರ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಯುದ್ಧದಲ್ಲಿ ಕೊನೆಗೆ ನಮ್ಮ ಭಾರತ ದೇಶವೇ ಗೆಲ್ಲುತ್ತೆ. ಆದ್ರೆ ಆ ಸಮಯದಲ್ಲಿ ಭಾರತ ದೇಶವನ್ನ ಸೋಲಿಸಬೇಕು ಅಂತ ಪಾಕಿಸ್ತಾನ್ ಜೊತೆ ತುಂಬಾ ದೇಶಗಳು ಒಳಸಂಚನ್ನ ರೂಪಿಸ್ತವೆ. ಇಷ್ಟಕ್ಕೂ ನಮ್ಮ ದೇಶದ ಮೇಲೆ ಏಕೆ ಅಟ್ಯಾಕ್ ಮಾಡ್ತಾವೆ, ಆ ಅಟ್ಯಾಕ್ ನಿಂದ ಭಾರತ ದೇಶ ಹೇಗೆ ತಪ್ಪಿಸಿಕೊಳ್ಳುತ್ತೆ, ನಮ್ಮ ಭಾರತ ದೇಶ ಶತ್ರು ದೇಶಗಳನ್ನ ಹೇಗೆ ಸದಬಡಿಯುತ್ತೆ ಅನ್ನುವ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಅದು 1971 ಇಂಡಿಯಾ ಪಾಕಿಸ್ತಾನ್ ಯುದ್ಧದ ಸಮಯ. ಮೊದಲ 2 ದಿನ ಪಾಕಿಸ್ತಾನ್ ಇಂಡಿಯಾ ಮೇಲೆ ಹೆಲಿಕಾಪ್ಟರ್ಗಳ ಸಹಾಯದಿಂದ ದಾಳಿ ಮಾಡುತ್ತೆ. ಆ ದಾಳಿಯಲ್ಲಿ ನಮ್ಮ ಭಾರತಕ್ಕೆ ತುಂಬಲಾರದ ನಷ್ಟವಾಗುತ್ತೆ. ಆ ನಂತರ ನಮ್ಮ ಭಾರತ ಯುದ್ಧದ ರಣರಂಗಕ್ಕೆ ಇಳಿಯುತ್ತೆ. ಆ ನಂತರ ಪಾಕಿಸ್ತಾನ್ ಪೂರ್ತಿಯಾಗಿ ಸೋಲಿನ ಸುಳಿಗೆ ಸಿಲುಕಿಕೊಳ್ಳುತ್ತೆ. ಈ ವಿಷಯ ತಿಳಿದ ಅಮೆರಿಕ ಪಾಕಿಸ್ತಾನ್ಗೆ ಹೆಲ್ಪ್ ಮಾಡೋದಕ್ಕೆ ಮುಂದಕ್ಕೆ ಬರುತ್ತೆ. ಅಮೆರಿಕದಂತಹ ಮಿತ್ರ ದೇಶಗಳು ಸಹ ಆ ಸಮಯದಲ್ಲಿ ಪಾಕಿಸ್ತಾನ್ ಜೊತೆಗೂಡುತ್ತೆ. ಇಂಡಿಯಾವನ್ನ ನಾಶ ಮಾಡಬೇಕು ಅಂತ ಸಂಚು ರೂಪಿಸುತ್ತೆ. ಆ ಸಮಯದಲ್ಲಿ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಆಯುಧವಾದ 7 ಟ್ರೂಪ್ಸ್ ಸಬ್ಮೆರಿನ್ ಅನ್ನ ಇಂಡಿಯಾ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ್ಗೆ ಕಳಿಸಿಕೊಡುತ್ತೆ. ಯುಕೆ ದೇಶವು ಸಹ ಅವರ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ್ಗೆ ಕಳಿಸಿಕೊಡುತ್ತೆ. ಜರ್ಡನ್, ಇಟಲಿ ದೇಶಗಳು ಸಹ ಪಾಕಿಸ್ತಾನಕ್ಕೆ ಸಹಾಯವಾಗಿ ನಿಲ್ಲುತ್ತೆ. ಚೀನಾ ದೇಶವು ಸಹ ಇಂಡಿಯಾ ಮೇಲೆ ದಾಳಿ ಮಾಡಬೇಕು ಅಂತ ರೆಡಿ ಆಗಿರುತ್ತೆ. ನಮ್ಮ ಭಾರತ ದೇಶದ ಅಧಿಕಾರಿಗಳಿಗೆ ಈ ವಿಷಯ ತಿಳಿಯುವಷ್ಟರಲ್ಲಿ ತುಂಬಾ ಸಮಯ ಕಳೆದು ಹೋಗಿರುತ್ತೆ. ಹಿಮಾಲಯ ಪರ್ವತದ ಮೇಲಿರುವ ಇಂಡಿಯನ್ ಸೈನಿಕರಿಗೆ ಚೀನಾದಿಂದ ಒಂದು ಸೂಚನೆ ಕಾಣಿಸುತ್ತೆ. ಆದರೆ ಆ ಹಿಮ ಪರ್ವತಗಳಲ್ಲಿ ಚಳಿ ಜಾಸ್ತಿ ಇದ್ದ ಕಾರಣ ಚೀನಾ ಸೈನಿಕರು ಅಲ್ಲಿಗೆ ಬಂದಂಗೆ ಬಂದು ಹಿಂದೆ ಹೋಗ್ತಾರೆ. ಈ ವಿಷಯ ನಮ್ಮ ದೇಶದ ಕ್ಯೂಪಿಯ ಸಿಬ್ಬಂದಿಗೆ ತಿಳಿಯುತ್ತೆ. ಅಮೆರಿಕದ ಸಬ್ಮೆರಿನ್ ಮತ್ತು ಇತರ ದೇಶಗಳ ಆಯುಧಗಳು ಭಾರತದ ದೇಶಕ್ಕೆ ಹತ್ತಿರವಾಗಿ ಬರ್ತಿವೆ ಅನ್ನುವ ವಿಷಯ ತಿಳಿಯುತ್ತೆ. ಈಗ ರಣರಂಗದ ಮೊಟ್ಟ ಮೊದಲ ಹೆಜ್ಜೆ ಶುರುವಾಗುತ್ತೆ. ಆ ಸಮಯದಲ್ಲಿ ಅಮೆರಿಕವನ್ನ ಮಣ್ಣು ಮುಕ್ಕಿಸಲು ನಮಗೆ ಸಹಾಯಕ್ಕೆ ಬಂದ ದೇಶ ಅಂದ್ರೆ ಅದು ರಷ್ಯಾ. ಇಂಡಿಯಾ ಮೇಲೆ ಅಟ್ಯಾಕ್ ನಡೆಯುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ಆ ದಿನದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ರಷ್ಯಾದ ರಾಷ್ಟ್ರಪತಿಗಳ ಹತ್ತಿರ ಮಾತಾಡಿ ಅವರ ಸಹಾಯವನ್ನ ಕೋರುತ್ತೆ. ಯಾಕಂದ್ರೆ ಭಾರತ ದೇಶಕ್ಕೆ ರಷ್ಯಾಗೆ ಒಂದು ಒಪ್ಪಂದ ಇದೆ. ಅದೇನಂದ್ರೆ ಇತರ ದೇಶಗಳು ಭಾರತದ ಮೇಲೆ ದಾಳಿಗೆ ಬಂದಾಗ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಳ್ಳಬೇಕು ಅಂತ ಆ ಒಪ್ಪಂದದಲ್ಲಿ ಸೂಚಿಸಿರುತ್ತೆ. ಆ ಒಪ್ಪಂದದ ಮೇರೆಗೆ ರಷ್ಯಾ ಅದರ ಸೈನ್ಯದೊಂದಿಗೆ ಮುಂದೆ ಬರುತ್ತೆ. ಒಂದು ವೇಳೆ ಸಹಾಯ ಸಿಗಲಿಲ್ಲ ಅಂದರೂ ಭಾರತ ಒಬ್ಬಂಟಿಯಾಗಿ ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿತ್ತು. ಇಂಡಿಯಾ ಅಮೆರಿಕದ ಸಬ್ಮೆರಿನ್ಗೆ ವಿರುದ್ಧವಾಗಿ INS ವಿಕ್ರಾಂತ್ ನನ್ನ ಕಣಕ್ಕಿಳಿಸುತ್ತೆ. INS ವಿಕ್ರಾಂತ್ ಅಮೆರಿಕದ 7 ಟ್ರೂಪ್ ಗಿಂತ ಚಿಕ್ಕದು. ಆಗಿನ ಕಾಲದಲ್ಲಿ INS ಅನ್ನೋದು ನಮ್ಮ ಹತ್ತಿರ ಇದ್ದ ಒಂದೇ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್. ಆ ಸಮಯದಲ್ಲಿ ನಮ್ಮ ದೇಶದ ನೇವಿ ಸೈನ್ಯ 7 ಟ್ರೂಪ್ ಜೊತೆ ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿತ್ತು. ಅಮೆರಿಕದ ಸಬ್ಮೆರಿನ್ ಇಂಡಿಯಾ ಓಷನ್ಗೆ ಬಂದಿದೆ ಅಂತ ತಿಳಿದ ರಷ್ಯಾ ತಡ ಮಾಡದೆ ಏರ್ ಕ್ರಾಫ್ಟ್ ತುಂಬಾ ಆಯುಧಗಳನ್ನ ತುಂಬಿ ಫೈಟರ್ ಜೆಟ್ ಗಳನ್ನ ಭಾರತದ ಕಡೆ ಕಳಿಸುತ್ತೆ. ನಮ್ಮ ದೇಶದ ಕಡೆ ಬರುತ್ತಿದ್ದ ಇತರ ದೇಶಗಳ ಫ್ಲೈಟ್ ಗಳನ್ನ 4 ಕಡೆಯಿಂದ ಸುತ್ತುವರಿಯುತ್ತೆ. ಜಾರ್ಡನ್, ಇಟಲಿ, ಫ್ರಾನ್ಸ್ ದೇಶಗಳಿಗೂ ಸಹ ರಷ್ಯಾ ವಾರ್ನಿಂಗ್ ಅನ್ನ ನೀಡುತ್ತೆ. ಒಂದು ವೇಳೆ ನಿಮ್ಮಿಂದ ಇಂಡಿಯಾಗೆ ಎಂತಹ ಹಾನಿಯಾದರೂ ನಂತರ ನೀವು ದಾಳಿಗೆ ಗುರಿಯಾಗ್ತೀರಾ ಅಂತ ಎಚ್ಚರಿಕೆಯನ್ನ ರವಾನಿಸುತ್ತೆ. ಈ ವಿಷಯ ತಿಳಿದ ಚೀನಾ ಹಿಂದೇಟು ಹಾಕುತ್ತೆ. ಯಾಕಂದ್ರೆ ಚೀನಾಗೆ ಆಗಿನ ಕಾಲದಲ್ಲಿ ರಷ್ಯಾ ಅಂದ್ರೆ ಭಯ. ಅದೇ ಸಮಯದಲ್ಲಿ ರಷ್ಯಾ ತುಂಬಾ ದೇಶಗಳಿಗೆ ಭಯ ಹುಟ್ಟುವಂತೆ ಮಾಡುತ್ತೆ. ಆದ್ರೆ UK ಮತ್ತು ಅಮೆರಿಕ ಯುದ್ಧ ವಿಮಾನಗಳು ಇಂಡಿಯಾ ಕಡೆ ಬರ್ತಾನೆ ಇರುತ್ತೆ. ಅದನ್ನ ತಿಳಿದ ರಷ್ಯಾ 5 ಫೈಟರ್ ಶಿಪ್ ಗಳನ್ನ ಕಳುಹಿಸುತ್ತೆ. ಅದೇ ಸಮಯದಲ್ಲಿ ಅಮೆರಿಕದ ಟ್ರೂಪ್ಸ್ ಇಂಡಿಯನ್ ಓಷನ್ಗೆ ಬಂದು ಬಿಟ್ಟಿರುತ್ತೆ. ಆಗ ಅವುಗಳಿಗೆ ಎದುರಾಳಿಯಾಗಿ ಭಾರತ ದೇಶದ ವಿಕ್ರಾಂತ್ ನಿಂತಿದೆ. ಅದೇ ಸಮಯದಲ್ಲಿ 4 ಸಬ್ಮೆರಿನ್ಗಳು ನೀರಿನಿಂದ ಮೇಲಕ್ಕೆ ಬರುತ್ತೆ. ಅವು ರಷ್ಯಾ ಕಳುಹಿಸಿದ ಸಬ್ಮೆರಿನ್ಗಳು. ಅವುಗಳನ್ನ ನೋಡಿದ ಅಮೆರಿಕ ಹಿಂದೇಟು ಹಾಕುತ್ತೆ. ಇಂಡಿಯಾಗೆ ರಷ್ಯಾ ಸಪೋರ್ಟ್ ಮಾಡುತ್ತಿದೆ ಅನ್ನುವ ವಿಷಯ ಅಮೆರಿಕಾಗೆ ಅರ್ಥವಾಗುತ್ತೆ. ಆಗಿನ ಕಾಲದಲ್ಲಿ ರಷ್ಯಾ ಒಂದು ಶಕ್ತಿಯುತ ದೇಶವಾದ ಕಾರಣ ಅದಕ್ಕೆ ವಿರುದ್ಧವಾಗಿ ಹೋಗಲು ಹಿಂದೇಟು ಹಾಕುತ್ತೆ. ರಷ್ಯಾ ಒಂದು ವಿಶಾಲವಾದಂತಹ ದೇಶ. ಅಷ್ಟೇ ಅಲ್ಲದೆ ನ್ಯೂಕ್ಲಿಯರ್ ಪವರ್ ಅನ್ನ ಸಪ್ಲೈ ಮಾಡೋದ್ರಲ್ಲಿ ರಷ್ಯಾ ಮೊಟ್ಟ ಮೊದಲ ದೇಶ. ಇದರ ಕಾರಣದಿಂದ ಅಮೆರಿಕ ಹಿಂದೇಟು ಹಾಕುತ್ತೆ. ಆಗಿನಿಂದ ಭಾರತ ದೇಶಕ್ಕೆ ರಷ್ಯಾಗೆ ಒಳ್ಳೆಯ ಫ್ರೆಂಡ್ಶಿಪ್ ಮೂಡುತ್ತೆ. 1971ರಲ್ಲಿ ರಷ್ಯಾ ಭಾರತದ ಜೊತೆ ನಿಂತು ಇಡೀ ಪ್ರಪಂಚವನ್ನೇ ಎದುರಿಸಲು ಸಿದ್ಧವಾಗಿರುತ್ತೆ.
ಅದೇ ವರ್ಷದಲ್ಲಿ ಇಂಡಿಯಾ ಮೊಟ್ಟ ಮೊದಲ ನ್ಯೂಕ್ಲಿಯರ್ ವೆಪನ್ ಅನ್ನ ಟೆಸ್ಟ್ ಮಾಡಿದಾಗ ಎಲ್ಲಾ ದೇಶಗಳು ಇಂಡಿಯಾಗೆ ಷರತ್ತನ್ನ ನೀಡುತ್ತೆ. ಆಗಲೂ ಸಹ ರಷ್ಯಾ ಇಂಡಿಯಾಗೆ ಸಪೋರ್ಟ್ ಮಾಡುತ್ತೆ. ಸೊ ಇದು ಫ್ರೆಂಡ್ಸ್ 1971ರಲ್ಲಿ ನಡೆದ ಯುದ್ಧದಲ್ಲಿ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತ ಒಂದೇ ಒಂದು ದೇಶ ಅಂದ್ರೆ ಅದು ರಷ್ಯಾ. ನೋಡಿದ್ರಲ್ಲ ಸ್ನೇಹಿತರೆ, 1971ರಲ್ಲಿ ನಡೆದ ಯುದ್ಧದ ಒಂದು ಸನ್ನಿವೇಶದ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.